ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸೊ ಭೂಮಿ ಈಗ ಅಜಿತ್ನ ಒಂದಾಗೋ ಟೈಮ್ ಹತ್ರ ಬಂದಿದೆ. ಭೂಮಿ ಅಜಿತ್ನ ಎಷ್ಟು ಪ್ರೀತಿ ಮಾಡ್ತಿದ್ದಾಳೆ, ಭೂಮಿ ಅಜಿತ್ನ ಯಾವ ರೀತಿ ಅವ್ರ ಪ್ರೀತಿನ ಹೇಳ್ಕೊತಾಳೆ ಅಜಿತ್ ಸಾಹೇಬ್ರ ಹತ್ರ ಅನ್ನೋದು ಈ ಒಂದು ಸಂಚಿಕೆಯಲ್ಲಿ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ. ಅಜಿತ್ ಮತ್ತು ಭೂಮಿ ಇಷ್ಟು ಬೇಗ ತಮ್ಮ ಪ್ರೀತಿ ವಿಚಾರ ಅಂತ ಹೇಳ್ಕೋತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಯಾಕೆಂದರೆ ಭೂಮಿ ಒಂದು ಕಡೆ, ಅಜಿತ್ ಒಂದು ಕಡೆ ಪ್ರೀತಿ ಹೇಳ್ಕೊಳ್ದೆ ಇಬ್ಬರು ಒದ್ದಾಡ್ತಿದ್ರು. ಆದರೆ ಅದು ಈ ಒಂದು ಸಂಚಿಕೆಯಲ್ಲಿ ಅಂತ್ಯ ಆಗಿದೆ. ಅಜಿತ್ ಮತ್ತು ಭೂಮಿ ಪ್ರೀತಿನ ಒಬ್ರಿಗೊಬ್ರು ಹೇಳ್ಕೊಂಡಿದ್ದಾರೆ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಹಂಗೆ ಇಲ್ಗವ ಅಜ್ಜಿಗೆ ದೇವಯಾನಿ ತೋರಿಸಿದಂಥ ಫೋಟೋ ದೊಡ್ಡ ಪಬ್ಲಿಸಿಟಿನೇ ಮಾಡಿಬಿಟ್ಟಿದೆ. ಆ ವಿಚಾರನೂ ನೋಡೋಣ. ಬನ್ನಿ ಏನಾಗುತ್ತೆ. ನಿಮಗೆ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿಗೆ ಆ ರೀತಿ ದೇವಸ್ಥಾನದಲ್ಲಿ ಆಗಿದ್ದರಿಂದ ಮನೆಗೆ ಬಂದು ಅಜಿತ್ನ ನೋಡ್ಲಿಕ್ಕೆ ಹೋಗಲೇಬೇಕು ಅಂತೇಳ್ಬಿಟ್ಟು ಮನೆಯವ್ರ ಹತ್ರ ಕೇಳೋಷ್ಟರಲ್ಲಿ ನಮ್ಮ ಸಂಗೀತ ಅಜಿತ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಸತ್ಯಣ್ಣನೂ ಸಹ ಈ ಕಡೆ ಸ್ಮಗ್ಲರ್ ಬಗ್ಗೆ ಹೇಳಿರ್ತಾರಲ್ಲ, ಸೊ ಹಂಗಾಗಿ ಭೂಮಿಗೆ ತಳಮಳ, ಅಜಿತ್ ಸಾಹೇಬ್ರಿಗೆ ಏನಾಯಿತೋ ಎತ್ತಾಯಿತು ಅಂತ. ಆದರೆ ಸಂಗೀತ 10 ನಿಮಿಷ ಅಜಿತ್ ನನ್ನ ಹತ್ರ ಮಾತಾಡ್ದಾದ್ಮೇಲೆ ಭೂಮಿಗೆ ಸ್ವಲ್ಪ ಸಮಾಧಾನ ಆಗಿದ್ರೂ ಅವಳು ಮತ್ತೆ ಆ ಗುರುಗಳನ್ನ ಭೇಟಿ ಮಾಡಬೇಕು, ಭೇಟಿ ಮಾಡಿ ನಾನು ಇದಕ್ಕೆ ಏನು ಪರಿಹಾರ ಕಂಡುಕೊಳ್ಬೇಕು ಅಂತೇಳ್ಬಿಟ್ಟು ಮಯೂರಿ ಮತ್ತು ಇವರಿಬ್ಬರು ಸೇರಿ ಆ ಗುರುಗಳನ್ನ ಹುಡ್ಕಕ್ಕೆ ಹೋಗ್ತಾರೆ. ಕೊನೆಗೂ ಆ ಗುರುಗಳು ಸಿಕ್ಬಿಟ್ಟು ಅವಳಿಗೆ ಒಂದು ಪರಿಹಾರನ ಹೇಳ್ತಾರೆ. ನಿನ್ನ ತಾಳಿ ಭಾಗ್ಯ ಏನೋ ಈಗ ಸದ್ಯಕ್ಕೆ ನೀನು ಒಂದು ಪೂಜೆ ಮಾಡಿರೋ ಸಲುವಾಗಿ ಇನ್ನೂ ಜೀವಂತವಾಗಿ ಆ ನಿನ್ನ ಗಂಡ ಇದ್ದಾನೆ, ಆದರೆ ಅವನು ಪ್ರಾಣಕ್ಕೆ ಮುಂದೆ ಒಂದು ದೊಡ್ಡ ಕಂಟಕ ಇದೆ ಅಂತೇಳ್ಬಿಟ್ಟು ಗುರುಗಳು ಮತ್ತೊಮ್ಮೆ ಹೇಳ್ತಾರೆ. ಭೂಮಿಗೆ ಅವಾಗ ತುಂಬಾ ಭಯ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ ನೀವು ಅಂದಾಗ, ಹೌದಮ್ಮ ತಾಯಿ ಅಂದಾಗ, ಇದಕ್ಕೆ ಪರಿಹಾರನೇ ಇಲ್ವಾ ಗುರುಗಳೇ, ಅವರು ನನ್ನ ಪ್ರಾಣ, ನನ್ನ ಜೀವ, ನನ್ನ ಗಂಡ ಅಂತೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ಅವ್ರು ಬದುಕಿಲ್ಲ ಅಂದರೆ ನಾನು ಬದುಕಲ್ಲ ಅಂತ. ಆ ಥರ ಎಲ್ಲ ಮಾತಾಡಬೇಡ ತಾಯಿ, ಎಲ್ಲ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತೇಳ್ಬಿಟ್ಟು ಆ ಗುರುಗಳು ಭೂಮಿಗೆ ಒಂದು ವ್ರತ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ವ್ರತನ ನೀನು ನಿಷ್ಠೆಯಿಂದ ಮಾಡಿದ್ದೆ ಅಂದರೆ ನಿನ್ನ ಗಂಡನ ಪ್ರಾಣಕ್ಕೆ ಬಂದಿರೋ ಕಂಟಕ ಏನಿದೆ ಅದು ಬೇಗ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಈ ಗುರುಗಳು ಹೇಳ್ತಾರೆ. ಅದೇ ರೀತಿ ದೇವಸ್ಥಾನದಲ್ಲಿ ಒಂದು ವ್ರತ ಮಾಡಲಿಕ್ಕೆ ಭೂಮಿ ಈಗ ಮುಂದಾಗಿದ್ದಾಳೆ. ಇನ್ನು ಅಜಿತ್ಗೆ ಏನೂ ಆಗಬಾರ್ದು ಅಂತ. ಇನ್ನೂ ಒಂದು ಕಡೆ ಸ್ಮಗ್ಲರ್ಸ್ಗಳು ಅಜಿತ್ ಫೋಟೋನ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ಬೇಕಣೋ, ಅದೇನಾಗ್ತಾನೋ ಗೊತ್ತಿಲ್ಲ. ಇನ್ನು ಹೊಸ್ದಾಗೆ ಇನ್ಸ್ಪೆಕ್ಟರ್ ಆಗಿ ಇಲ್ಲಿಗೆ ಬಂದಿದ್ದಾನಂತೆ ಅಜಿತ್ ಅಂತ, ಇವನ ಹೆಸರು ಅಜಿತ್ ರಾಮನಾರಾಯಣ್ ಅಂತ. ಇವನ್ನ ಆದಷ್ಟು ಬೇಗ ಎತ್ಬಿಡ್ಬೇಕು ಅಂತೇಳ್ಬಿಟ್ಟು ಸ್ಮಗ್ಲರ್ಸ್ಗಳು ಸಹ ಈಗ ಪ್ಲ್ಯಾನ್ ಹಾಕ್ಕೊಂಡು ಅಜಿತ್ನ ಹುಡುಕ್ತಾ ಇದ್ದಾರೆ. ಸಂಗೀತನ ಹತ್ರ ಮಾತಾಡಿದಂಥ ಅಜಿತ್ ನೆನ್ನೆ ಆಗಿರುತ್ತೆ, ಆದರೆ ಇವಾಗ ಸ್ಮಗ್ಲರ್ಸ್ಗಳು ನಿಜವಾಗ್ಲೂ ಅಜಿತ್ ಅವ್ರನ್ನ ಹುಡುಕ್ತಾ ಇದ್ದಾರೆ, ಅವ್ರ ಪ್ರಾಣಕ್ಕೆ ಅಪಾಯ ಮಾಡೋಕ್ಕೆ. ಭೂಮಿ ಒಂದು ಕಡೆ ವ್ರತ ಮಾಡ್ತಿದ್ರೆ ಒಂದು ಕಡೆ ಅಜಿತ್ ಪ್ರಾಣ ಅಪಾಯದಲ್ಲಿದೆ. ಆ ಸ್ಮಗ್ಲರ್ಗಳಿಗೆ ಅಜಿತ್ ಏನಾದರೂ ಸಿಕ್ಕಿದ್ರೆ ದೊಡ್ಡ ಅನಾಹುತನೇ ಆಗೋಗ್ಬಿಡುತ್ತೆ. ನೋಡೋಣ ಅದನ್ನು ಭೂಮಿ ಕಾಪಾಡ್ಕೊತಾಳಂತ. ಮತ್ತು ಈಗ ದೇವಯಾನಿ ಮನೆಗೆ ಬಂದು ಸುಮ್ಮನೆ ಇರ್ತಿಲ್ಲ. ಅವಳು ಮತ್ತು ಅಂಜು ಸೇರಿ ಲಿಂಗವ್ವ ಅಜ್ಜಿಗೆ ಈ ಭೂಮಿ ಮತ್ತು ಅಜಿತ್ದು ಯಾವ ರೀತಿ ಅಂದರೆ ಮದುವೆ ಆಗಿರೋದು ಮತ್ತು ಇವಳು ಮನಸ್ವಿನಿನೇ ಅಲ್ಲ ಅಂತೇಳ್ಬಿಟ್ಟು ದೇವಯಾನಿ ತೋರ್ಸೋಕ್ಕೆ ಮುಂದಾಗಿದ್ದಾಳೆ. ಇನ್ನು ದೇವಯಾನಿ ಅಜ್ಜಿ ಜೊತೆ ಪ್ಲ್ಯಾನ್ ಮಾಡಿ ಮಾತಾಡೋಕ್ಕೆ ಬರ್ತಾಳೆ. ಇನ್ನು ನಮ್ಮ ಸಂಗೀತನ ಮಗ ದೊಡ್ಡವನಿದ್ದಾಳಲ್ಲ, ಅವ್ರ ಹೆಂಡ್ತಿ ನೀವು ನೋಡೇ ಇಲ್ಲ ಅಂತ ಅನಿಸುತ್ತೆ ಅಲ್ವಾ ಅಂತೇಳ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ತಿರ್ತಾಳೆ. ಸಂಗೀತ ಇದ್ದಳು ದೇವಯಾನಿಗೆ ಏನಾಗಿದೆ, ಅದು ಭೂಮಿನೇ ಅಂತ ಗೊತ್ತಿದ್ರು. ಇವಾಗ ಏನಾದರೂ ಫೋಟೋ ತೋರಿಸು ಅಂದರೆ ನಾನು ಏನು ಮಾಡಲಿ ಅತ್ತೆಗೆ, ದೇವಯಾನಿ ಸುಮ್ಮನೆ ಇರು ಅಂತ ಎಷ್ಟೇ ಸನ್ನೆ ಮಾಡಿದ್ರು ದೇವಯಾನಿ ಸುಮ್ಮನೆ ಆಗೋದೇ ಇಲ್ಲ. ಅದು ನಿಜ, ಅಜ್ಜಿತ್ತನ ಹೆಂಡ್ತಿನ ನಾನು ನೋಡೇ ಇಲ್ವಲ್ಲ, ಫೋಟೋ ಗಿಟ್ಟ ಏನೂ ಇಲ್ವಾ ಅಂತೇಳ್ಬಿಟ್ಟು ಲಿಂಗವ್ವ ಅಜ್ಜಿ ಕೇಳಿದಾಗ, ಅಯ್ಯೋ ಯಾಕಿಲ್ಲ, ನನ್ನ ಹತ್ರನೇ ಇದೆ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ಶ್ರವಣ್ಣು ಈ ಸಂಗೀತ ಎಷ್ಟೇ ಹೇಳಿದ್ರು ಈ ದೇವಯಾನಿ ಕೇಳ್ತಾನೆ ಇರಲ್ಲ. ಆಮೇಲೆ ಶ್ರವಣ್ಗೆ ಕೋಪ ಬಂದು, ದೇವಯಾನಿ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಬಾಯಿಲಿ ಅಂತ ಹೇಳಿದಾಗ, ದೇವಯಾನಿ ಏನು ಮಾಡ್ತಿದ್ಯಾ ನೀನು, ಮನಸ್ವಿನಿ ಭೂಮಿನ ಮನಸ್ವಿನಿ ಅಂತ ನಾವು ಏನು ಕೇಳಿದ್ದೀವಿ ಅಂದ್ಕೊಂಡಿದ್ಯಾ, ಅತ್ತೆಗೆ ಏನಾದರೂ ನಾವು ಸುಳ್ಳು ಹೇಳ್ತಿದ್ದೀವಿ ಅಂತ ಗೊತ್ತಾದರೆ ಅವ್ರು ಹೀಗೆ ನಮ್ಮನ್ನು ಉರಿದು ಮುಗ್ತಾ ಇದ್ದಾರೆ, ಆಮೇಲೆ ನಮ್ಮನ್ನು ಇಲ್ಲಿಂದ ಕಳಿಸೋದೇ ಇಲ್ಲ ಅಷ್ಟೇ ಅಂತೇಳ್ಬಿಟ್ಟು ಶ್ರವಣ ಹೇಳ್ತಾರೆ. ಅದು ಅಲ್ಲ ಬಾವ, ನಾನು ಮರ್ತೇ ಬಿಟ್ಟಿದ್ದೆ ಭೂಮಿನೇ ಮನಸ್ವಿನಿ ಅನ್ನೋದು. ನೋಡಿ ನಾನೆಂಥ ದಡ್ಡಿ, ನಮ್ಮನೇಲಿ ಇದ್ದಾಳೆಲ್ಲ ನಿಜವಾದ ಮನಸ್ವಿನಿ, ಅದಕ್ಕೆ ನಾನು ಇವಳನ್ನ ಭೂಮಿನೇ ಅಂದ್ಕೊಂಬಿಟ್ಟಿದ್ದೆ ಅಂದಾಗ, ನೋಡು ದೇವಯಾನಿ ನೀನು ಸ್ವಲ್ಪ ಕಾನ್ಷಿಯಸ್ ಆಗಿರು, ಇವಳು ಮನಸ್ವಿನಿ ಅಂತ ನಾವಿಲ್ಲಿ ನಾಟಕ ಮಾಡ್ತಿದ್ದೀವಿ, ಅದು ನೀನು ಮರಿಬೇಡ ಅಂದಾಗ, ಸರಿ ಆಯಿತು, ಆಳೋದೊಂದು ಬಂದು ಎಲ್ಲ ಹಾಳು ಮಾಡಿಬಿಟ್ಟ ಅಂತೇಳ್ಬಿಟ್ಟು ಬೈಕೊಂತ ಇರ್ತಾಳೆ. ಇನ್ನು ಶಾರದಾ ದೇವಯಾನಿ ನೋಡಿ ಇದ್ದಕ್ಕಿದ್ದಂಗೆ ಎದ್ರುಕೊಂಡು ಗಾಬರಿ ಆಗ್ಬಿಡ್ತಾಳೆ. ಇದನ್ನು ಲಿಂಗವಜ್ಜಿ ನೋಡಿ, ಶಾರದಾ ಇವಳನ್ನ ನೋಡಿ ನೀನು ಯಾಕೆ ಹಿಂಗೆ ಎದ್ರುಕೊಂತಿದ್ಯೆ, ಏನೋ ನಿನಗೇನೋ ದೊಡ್ಡ ಅನಾಹುತ ಮಾಡಿಬಿಟ್ಟಿದ್ದಾಳೆ ಅನ್ನೋ ಥರ ಆಡ್ತಿದ್ದಾಳೆ ಅಂತ ಹೇಳಿದಾಗ, ಅಯ್ಯೋ ಅದು ಏನು ಅಂದರೆ ಅತ್ತೆ ಆ ಹುಡುಗ ಅವತ್ತಿಂದನೂ ಅಷ್ಟೇ, ನಾನು ನೋಡಿದ್ರೆ ಯಾಕೆ ಈ ರೀತಿ ಆಡ್ತಾರೋ ನಮ್ಮ ಶಾರದಕ್ಕೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ನನಗೇನೋ ನೀನು ಕಂಡ್ರೆ ಇವಳಿಗೆ ಆಗಲ್ಲ ಅನಿಸುತ್ತೆ, ಇಲ್ಲ ನೀನೇನಾದರೂ ಇವಳಿಗೆ ಮಾಡಿದ್ಯೇನೋ ಕೆಟ್ಟದ್ನ, ಅದಕ್ಕೆ ಹಿಂಗೆ ಎದ್ರುಕೋಬೋದು, ಯಾರನ್ನೂ ನೋಡಿ ಎದ್ರುಕೊಂಡಿದ್ದವಳು ನೀನು ನೋಡಿ ಯಾಕೆ ಎದ್ರುಕೊಬಿಡ್ತಾಳೆ ದೇವಯಾನಿ ಅಂತೇಳ್ಬಿಟ್ಟು ಅಜ್ಜಿ ಕಡಕ್ಕಾಗಿ ಮಾತಾಡ್ತಿದ್ರೆ ದೇವಯಾನಿ, ಅಯ್ಯೋ ದೇವರೇ, ನಾನು ಇವಳನ್ನ ಸಿಗಾಕ್ಸನ ಭೂಮಿನ ಅಂದರೆ ಬಂದರೆ ಇವಳು ನನ್ನ ಹುಡುಕೆ ಬರ್ತಾ ಇದ್ದಾಳಲ್ಲ ಅಂತೇಳ್ಬಿಟ್ಟು ದೇವಯಾನಿ ಸ್ವಲ್ಪ ದೂರನೇ ಇರಬೇಕು ಅಜ್ಜಿಯಿಂದ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದ್ರೆ,
ಇನ್ನು ಅಜಿತ್ನ ಹುಡಿಕೊಂಡು ರೌಡಿಗಳು ಆ ಒಂದು ಏರಿಯಾದ ಸುತ್ತಮುತ್ತ ಎಲ್ಲನೂ ಸಹ ಹುಡುಕ್ತಾ ಇರ್ತಾರೆ. ಅಜಿತ್ ಪ್ರಾಣನ ಎತ್ತಲೇಬೇಕು ಅಂತೇಳಿ. ನಮ್ಮ ಪಾರ್ಟ್ನರ್ಸ್ಗಳನ್ನ ಅರೆಸ್ಟ್ ಮಾಡಿದ್ದಾನೆ ಅಲ್ವಾ, ಅವನು ಮಾತ್ರ ಭೂಮಿಯಲ್ಲಿ ಇರಬಾರ್ದು ಅಂತೇಳ್ಬಿಟ್ಟು ಈ ಅಜಿತ್ ಪ್ರಾಣಕ್ಕೆ ಕುತ್ತರಕ್ಕೆ ಸಂಚಾಗ್ತಿದ್ರೆ ಭೂಮಿ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದಂಗೆ ಮಯೂರಿ ಮತ್ತು ಭೂಮಿ ದೇವಸ್ಥಾನಕ್ಕೆ ಹೋಗಿ ಆ ವ್ರತನ ಮಾಡೋಕ್ಕೆ ಮಯೂರಿ ಭೂಮಿಗೆ ಹೆಲ್ಪ್ ಮಾಡ್ತಿದ್ದಾಳೆ. ಇನ್ನು ಅಜಿತ್ತು ಅಲ್ಲೇ ಅಕ್ಕಪಕ್ಕದಲ್ಲಿ ಬಂದರೆ ಇನ್ನು ಭೂಮಿ ಯಾವ ರೀತಿ ಆಗ್ಬೋದು. ಆ ಒಂದು ಇವಾಗ ಸ್ಮಗ್ಲರ್ಗಳನ್ನ ಹುಡುಕ್ತಿರುವಂಥ ಅಜಿತ್ತು ಈಗ ಭೂಮಿ ಬಳಿ ಬರೋಕ್ಕೆ ನೋಡ್ತಾ ಇದ್ದಾರೆ. ಅಂದರೆ ಅಜಿತ್ನ ನೋಡಲೇಬೇಕು ಅಂತೇಳ್ಬಿಟ್ಟು ಭೂಮಿ ಒದ್ದಾಡ್ತಾ ಇದ್ದಾಳೆ ವ್ರತ ಮಾಡಿಕೊಂಡು. ನೋಡೋಣ ಅದು ಏನಾಗುತ್ತೆ. ಅಜಿತ್ ಮತ್ತು ಭೂಮಿ ಇವಾಗಾದರೂ ಒಂದಾಗ್ತಾರ. ಭೂಮಿ ಮಾಡ್ತಿರೋ ವ್ರತದಿಂದ ಅಜಿತ್ಗೆ ಪ್ರಾಣದ ಒಂದು ಕಂಟಕ ತಪ್ಪುತ್ತಾ ಭೂಮಿ ತನ್ನ ತಾಳಿ ಭಾಗ್ಯನ ಉಳಿಸ್ಕೊತಾಳ. ಲಿಂಗವಾಜಿಗೆ ಸತ್ಯ ಗೊತ್ತಾದರೂ ಭೂಮಿ ಅದನ್ನು ಯಾವ ರೀತಿ ಕನ್ವಿನ್ಸ್ ಮಾಡ್ತಾಳೆ ಅದು ಸಹ ನೋಡೋಣ. ಒಟ್ಟಿನಲ್ಲಿ ಅಜಿತ್ ಪ್ರಾಣಕ್ಕೆ ಅಪಾಯ ಇರೋದಂತೂ ಗ್ಯಾರಂಟಿ. ಆದರೆ ಭೂಮಿ ಮಾಡ್ತಿರೋ ದೈವ ಇಚ್ಛೆ ಏನಿದೆ ಅದ್ರ ಮುಂದೆ ಯಾವುದೂ ಸಹ ನಡೆಯಲ್ಲ. ದೇವರಿದ್ರೆ ಎಲ್ಲನೂ ಕಾಪಾಡ್ತಾನೆ ಅಂತಂದರೆ ಅಜಿತ್ ಅವ್ರನ್ನೂ ಕಾಪಾಡ್ತಾಳೆ ಭೂಮಿ ಅನ್ನೋದು ಇನ್ನೊಂದು ಕಡೆ ಆಗಿದೆ. ನೋಡೋಣ ಈ ಮುದ್ದು ಜೋಡಿ ಯಾವಾಗ ಒಂದಾಗುತ್ತೆ ಅಂತ. ನಿಮಗೆ ಈ ಜೋಡಿ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವಿನ್ನೂ ಲೈಕ್ ಮಾಡದೆ ನೋಡ್ತಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್ ಬಾಯ್ ಫ್ರೆಂಡ್ಸ್ ಆಲ್.